ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ ತನ್ನ ಸಂಸಾರದಲ್ಲಿ ಕಷ್ಟ ಇದೆ ಎಂದು ಸ್ನೇಹಿತರ ಬಳಿ ಹೇಳಿಕೊಂಡಿದ್ದ. ಆಗ ಸಿಕ್ಕಿದ್ದ ಆ ದೇವಸ್ಥಾನದ ಪೂಜಾರಿ ಆತನ ಬಳಿ ಹೋಗಿ ತನ್ನ ಕಷ್ಟ ಹೇಳಿಕೊಂಡಿದ್ದ. ಇದನ್ನೇ ಪೂಜಾರಿ ಬಂಡವಾಳ ಮಾಡಿಕೊಂಡಿದ್ದಾನೆ. ಮುಂದೆ ಆಗಿದ್ದು ಮಾತ್ರ ಘನಘೋರ. ಕಳ್ಳ ಸ್ವಾಮಿಗಳನ್ನ ನಂಬುವ ಮುನ್ನ ಎಚ್ಚರ ಎಚ್ಚರ. ಈತನ ಮೈ ಮೇಲೆ ಬರ್ತಾನಂತೆ ಮಾದೇಶ್ವರ. ಚಿಕಿತ್ಸೆ ಪಡೆಯುವಾಗಲೇ ಪ್ರಾಣ ಬಿಟ್ಟ ವೆಂಕಟೇಶ್. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ಈತನ ಹೆಸರು ವೆಂಕಟೇಶ್. ಕೂಲಿ ನಾಲಿ ಮಾಡಿಕೊಂಡು ಸಂಸಾರದ ಬಂಡಿ ಸಾಗಿಸ್ತಾ ಇದ್ದ. ಕಷ್ಟದ ದವಡೆಗೆ ಸಿಕ್ಕಿ ಒದ್ದಾಡ್ತಾ ಇದ್ದ ವೆಂಕಟೇಶ್ ನೆರೆಹೊರೆಯವರ ಮಾತು ಕೇಳಿ ಪೂಜಾರಿಯ ಮೊರೆ ಹೋಗಿದ್ದ. ಜ್ವರ ಅಂತ ಆಸ್ಪತ್ರೆಗೆ ಹೋಗದೆ ಪೂಜಾರಿ ಬಳಿ ಹೋಗಿ ಪರಿಹಾರ ಕೇಳಿದ್ದಾನೆ. ಇನ್ನು ಜ್ವರದಿಂದ ಬಳಲ್ತಾ ಇದ್ದ ವೇಳೆ ಆಸ್ಪತ್ರೆಗೆ ಹೋಗದೆ ಪೂಜಾರಿ ಮಾತನ್ನ ಕೇಳಿ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಬೆಂಗಳೂರು ಹೊರವಲಯದ ಆನೇಕಲ್ನ ಜಿಗಣಿ ಬಳಿ ನೊಸೇನೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಹೌದು, ಕಷ್ಟ ಕಾರ್ಪಣ್ಯ ಅಂದ್ರೆ ದೇವರ ಮೊರೆ ಹೋಗ್ತಾ ಇದ್ದ ವೆಂಕಟೇಶ್ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಪೂಜಾರಿ ಗುರು ಮಹದೇವ್ ಅನ್ನ ನಂಬಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಆಸಾಮಿ ಮಾದೇಶ್ವರ ಸ್ವಾಮಿ ನನ್ನ ಮೈ ಮೇಲೆ ಬರ್ತಾರೆ, ಎಲ್ಲಾ ಕಾಯಿಲೆಗಳನ್ನು ವಾಸಿ ಮಾಡ್ತೀನಿ ಅಂತ ಹೇಳಿದ್ದ. ಆಸ್ಪತ್ರೆಗೆ ಹೋಗಬೇಡ ಅಂತ ಹೇಳಿ ನಿಂಬೆಹಣ್ಣು ಹಾಗೂ ಬೇರುಗಳಿದ್ದ ಬಾಕ್ಸ್ ನೀಡಿ ಮಂತ್ರೋಪಚಾರ ಮಾಡ್ತಾ ಇದ್ದ. ಇಷ್ಟು ಸಾಲದಕ್ಕೆ ಭಯ ಹುಟ್ಟಿಸುವ ರೀತಿ ಒಂದು ಬೇರು ತುಂಬಿರುವ ಬಾಕ್ಸ್ ಕೊಟ್ಟಿದ್ದ. ಈ ಬಾಕ್ಸ್ ಅನ್ನ ಅನುಮತಿ ಇಲ್ಲದೆ ತೆರೆದ್ರೆ ಭಸ್ಮ ಆಗ್ತೀಯಾ ಅಂತ ಹೇಳಿ ಭಯ ಮೂಡಿಸಿದ್ದ. ಈ ಮಾತುಗಳನ್ನು ನಂಬಿದ ವೆಂಕಟೇಶ್ ಕುಸಿದು ಬೀಳುವವರೆಗೂ ಆಸ್ಪತ್ರೆಗೆ ಹೋಗಿರಲಿಲ್ಲ. ನಂತರ ಆಸ್ಪತ್ರೆಗೆ ಕರೆದೊಯ್ದರೆ ವೆಂಕಟೇಶ್ ಜೀವ ಉಳಿಯಲಿಲ್ಲ. ಸರಿ 35,000 ಕೊಟ್ಟು ಮನೆಗೆ ಕಸ್ಬಂದಿ ಮಾಡಿಸ್ಕೊಡ್ರಿ ಅಂತ ಕಸ್ಬಂದಿ ಮಾಡಿಸ್ಕೊಡ್ರಿ. ಒಂದ್ಸರಿ ದೇವಸ್ಥಾನ ಪಾತ್ರೆ ತಕ್ಕೊಡ್ರಿ, 50,000 ಕೊಟ್ಟು ಏನು ಪಾತ್ರೆ ತಕ್ಕೊಟ್ರಿ. ತಿರ್ಗಾ ಸಣ್ಣ ಪುಟ್ಟ ಅದು ಇದು ಇಸ್ಕೊಡ್ರಿ ಅಂತ ಹೇಳಿದ್ರು. ಸಾಲ ಮಾಡಿ ಇಸ್ಕೊಡ್ರಿ, ನಾವು ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಖರ್ಚು ಮಾಡಿ ದೇವಸ್ಥಾನ ದೊಡ್ಡ ಮನೆಗೆ ಹೋಗಿ ದೊಡ್ಡ ಮನೆ ಕಾಯಿಲೆ ಏನೂ ಇಲ್ಲ ಹಾಸ್ಪಿಟ್ಲ್ ಕಾಯಿಲೆನೇ ಇಲ್ಲ. ನಾನು ಇಲ್ಲೇ ಮೇಲ್ ಮಾಡ್ತೀನಿ ಏನೋ ಮೇಲ್ ಮಾಡ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ, ಅಲ್ಲೇ ಮೇಲ್ ಮಾಡ್ತೀನಿ ನಾನು. ಇವಾಗ ನನಗೆ ದೀಪನೇ ಇಲ್ದಂಗೆ ಆಗೋಯ್ತು, ನನ್ಗೆ ಯಾರು ದಿಕ್ಕಿಲ್ದಂಗೆ ಆಗೋದು. ಇನ್ನು ಈ ಪೂಜಾರಿ ಗುರು ಮಹದೇವನನ್ನ ನಂಬಿದ್ದ ಊರಿನವರು ಸತತ 10 ವರ್ಷಗಳಿಂದ ಈತನ ಬಳಿ ಹೋಗ್ತಾ ಇದ್ರು. ಅವ್ರಿಗೆಲ್ಲ ನಿಂಬೆಹಣ್ಣು ಕೊಟ್ಟು ಕಳಿಸೋದನ್ನೇ ಈತ ಕಾಯಕ ಮಾಡಿಕೊಂಡಿದ್ದಾನೆ. 35,000 ಪಡೆದು ಬಾಕ್ಸ್ ನೀಡ್ತಾ ಇದ್ದ ಆಸಾಮಿ ಅದನ್ನ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟವೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಸ್ತಾ ಇದ್ದಂತೆ. ಹೀಗೆ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಈಗ ಗ್ರಾಮದ ಕೆಲವರು ಪೂಜಾರಿ ವಿರುದ್ಧ ಆರೋಪ ಮಾಡ್ತಾ ಇದ್ರೆ ಇದಕ್ಕೆಲ್ಲ ಪೂಜಾರಿ ತನ್ನದೇ ಧಾಟಿಯಲ್ಲಿ ಸಬೂಬು ನೀಡಿದ್ದಾನೆ. ಈಗ ಒಂದು 5-6 ವರ್ಷ 7-8 ವರ್ಷ ಹಿಂದಾಗಡೆ ಪ್ರತಿ ಒಬ್ಬರ ಹತ್ರ ಬರೀ ನಮ್ಮ ಒಬ್ಬರ ಹತ್ರ ಅಂತಲ್ಲ, ಪ್ರತಿ ಒಬ್ಬರ ಹತ್ರನೂ ದುಡ್ಡು ಇಸ್ಕೊ ಸ್ಟಾರ್ಟ್ ಮಾಡಿ. ಇವಾಗ ನಮ್ಗೆ ಏನೋ ಪ್ರಾಬ್ಲಮ್ ಇತ್ತು, ನಿಮ್ಗೆ ಎಷ್ಟು ದುಡ್ಡು ಕೊಡು, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ನಾವು ಈಗ ಏನು ಮಾಡೋದು, ಜೀವಕ್ಕೆ ಇದ್ರೆ ನಾವು ಕೊಡಲೇಬೇಕು. ನಾವು ಕೊಡ್ತಾ ಇದ್ದೀವಿ ಸರ್, ಅವ್ರು ಎಷ್ಟಕ್ಕೆ ನಾವು ಕೊಡ್ತಾ ಇದೀವಿ. ಇದೇ ನಮ್ಮ ಕುಟುಂಬದಲ್ಲ ಒಂದು 20-30 ಮನೆ ಪ್ರೆಸೆಂಟ್ ಇವಿ. ನಮ್ಮ ಅಣ್ಣ ತಮ್ಮದಿರು ನಮ್ಮ ಅಕ್ಕ ತಂಗಿರು ಮಾತ್ರ ಒಂದು 30 ಬಾಕ್ಸ್ ಮಾಡಿಸ್ಕೊಂಡಿದ್ದೀವಿ. ಒಂದು ಬಾಕ್ಸ್ಗೆ ಬಂದು 35,000. ಗಿಡಮೂಲಿಕೆ ಈ ಥರ ನೀವು ಮನೇಲಿ ತಂದು 9 ದಿನ ಪೂಜೆ ಮಾಡಿದ್ರೆ ನಿಮ್ಗೆ ಏನೇ ಥರ ಕಷ್ಟ ಕಾಯಿಲೆಗಳು ಏನೇ ಇದ್ರು ಮೇಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸ್ವಾಮಿ. ಕಷ್ಟ ಅಂತ ಬಂದಿದ್ದಾರೆ, ಮಾಡ್ಕೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೂ ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಣ್ಣ. ನಿಂಬೆಹಣ್ಣು ನಾನು ಕೊಟ್ಟಿಲ್ಲ ಅಣ್ಣ, ನಾವು ತಂದು ಕೊಟ್ಟಿಲ್ಲ ಅಣ್ಣ, ಬೇರೆಯವ್ರು ಕೊಟ್ಟಿದ್ದು. ಅಲ್ಲಿಂದ ನಾವು ತಂದು ಕೊಟ್ಟಿದ್ದು ನಿಜ, ಅದು ಹೇಳಿದೀವಿ ನಾವು. ಅಲ್ಲಿಂದ ತರಿಸಿ ಕೊಟ್ಟಿರೋದ್ಲಣ್ಣ, ಕೊಟ್ಟಿದ್ದು ನಮ್ ಕೈಗೆ ಅಣ್ಣ. ಮೈ ಮೇಲೆ ಬಂದಾಗ ನಾನು ಹೇಳ್ತಾ ಇಲ್ಲ, ಬರ್ತೈತೆ ಮಾದೇಶ್ವರ ಅಣ್ಣ 30 ವರ್ಷದಿಂದ ಮಾಡ್ತಾ ಇದೀವಣ್ಣ. 30 ವರ್ಷದಿಂದ ಅಲ್ಲ, ಕೇಳಿ, ಇಲ್ಲಿ ಭಕ್ತಾದಿಗಳು ಬರ್ತಾರೆ, ಕೇಳಿ. ದೇವರ ಮೇಲಿನ ಭಕ್ತಿ ಕೆಟ್ಟದಲ್ಲ, ಆದರೆ ಪೂಜಾರಿ ಮೇಲಿನ ಭಕ್ತಿ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅನ್ನೋದಕ್ಕೆ ಈ ಘಟನೆಯೇ ಬೆಸ್ಟ್ ಎಕ್ಸಾಂಪಲ್. ಇನ್ನಾದರೂ ಜನರು ಇಂಥ ಪೂಜಾರಿಗಳ ಮೇಲೆ ಅಂಧ ಭಕ್ತಿ ತೋರೋದನ್ನ ನಿಲ್ಲಿಸಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.